ನಿಮಗೆ ಆಲೂ ಕಬಾಬ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸ್ಪೆಷಲಾಗಿ ವೆಜಿಟೇರಿಯನ್ನವ್ರಿಗೋಸ್ಕರ ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು. ತುಂಬ ಚೆನ್ನಾಗಿರುತ್ತೆ. 2 ನಿಮಿಷಕ್ಕೆ ರೆಸಿಪಿ ರೆಡಿ ಆಗುತ್ತೆ. ಮನೆಗೆ ಫ್ರೆಂಡ್ಸು ರಿಲೇಟಿವ್ ಬಂದಾಗ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ಅವ್ರಿಗೂ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ತೇಜು ಕಬಾಬ್ ಪೌಡರ್ ತೊಗೊಂಡಿದ್ದೀನಿ. 10 ರೂಪಾಯಿ ಪ್ಯಾಕೆಟು ಚಿಕ್ಕದು. ಇದರಲ್ಲಿ ನಾವು ಯಾವುದೇ ಮೈದಾ ಕಡಲೆ ಹಿಟ್ಟು ಏನೂ ಹಾಕೋದು ಬೇಡ, ಅದಕ್ಕೋಸ್ಕರ ಇದು ತೊಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಪ್ಯಾಕೆಟ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು. 4 ಆಲೂಗಡ್ಡೆಯನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಸಣ್ಣ ಕಟ್ ಮಾಡೋದ್ರಿಂದ ಆಲೂಗಡ್ಡೆ ಬೇಗ ಬೇಯುತ್ತೆ. ಆಲೂಗಡ್ಡೆನ ಡೈರೆಕ್ಟಾಗಿ ಪೌಡ್ರಿಗೆ ಹಾಕ್ಕೊಳ್ಳೋಣ. ಈ ಪೌಡ್ರಲ್ಲಿ ಉಪ್ಪು, ಖಾರ, ನಿಂಬೆ ಹುಳಿ ಏನೂ ಹಾಕಬಾರ್ದು, ಎಲ್ಲ ಅದರಲ್ಲೇ ಇರುತ್ತೆ. ನಾನಿಲ್ಲಿ ನೀರು ಕೂಡ ಹಾಕ್ಕೊಂಡಿಲ್ಲ, ಯಾಕೆಂದರೆ ಆಲೂಗಡ್ಡೆನ ನಾನು ನೀರಲ್ಲಿ ನೆನೆಸಿದ್ದೆ, ಇಲ್ಲಾಂದರೆ ಕಪ್ಪಾಗಿಬಿಡತ್ತೆ ಅಂತ. ಆ ನೀರೇ ಸಾಕಾಗುತ್ತೆ. ನಿಮಗೆ ತುಂಬ ಡ್ರೈ ಆಗಿದೆ ಅಂತ ಅನಿಸಿದ್ರೆ ಒಂಚೂರು ನೀರನ್ನ ಚಿಮ್ಕಿಸ್ಕೊಳ್ಳಿ. ಸುಮಾರು 10 ರೂಪಾಯಿ ಪ್ಯಾಕೆಟ್ಗೆ 1/4 kg ಆಲೂಗಡ್ಡೆಯಿಂದ ಕಬಾಬ್ ಮಾಡ್ಕೊಬೋದು. ನೀವು ತುಂಬ ಖಾರ ತಿನ್ನೋದಾದರೆ ಒಂಚೂರು ಖಾರ ಪುಡಿ ಹಾಕ್ಕೊಳ್ಳಿ. ಈ ಪೌಡ್ರಲ್ಲಿ ಖಾರ ಜಾಸ್ತಿನೂ ಇರಲ್ಲ, ಕಮ್ಮಿನೂ ಇರಲ್ಲ, ಮೀಡಿಯಮ್ ಆಗಿರುತ್ತೆ. ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಆಲೂಗಡ್ಡೆ ಹಾಕ್ಕೊಳ್ಳೋಣ. ಆಲೂಗಡ್ಡೆನ ನಾವು ಮಿಕ್ಸ್ ಮಾಡಿದ ತಕ್ಷಣ ಹಾಕ್ಕೊಳ್ಳೋಣ. ತುಂಬ ಹೊತ್ತು ನೆನೆ ಹಿಡಿಯೋದು ಆ ಥರ ಎಲ್ಲ ಮಾಡಿದ್ರೆ ನೀರು ಬಿಟ್ಕೊಂಡ್ಬಿಡತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಬೇಕು. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಳಿಗೆ ಮಾಡಿಕೊಟ್ರಂತೂ ನಿಮಿಷದಲ್ಲೇ ಪ್ಲೇಟ್ ಖಾಲಿ ಆಗುತ್ತೆ. ಈ ಥರ ಕಲರ್ ಚೇಂಜ್ ಆದಮೇಲೆ ಅಥವಾ ಕ್ರಿಸ್ಪಿ ಆದಮೇಲೆ ತೆಗೆದುಬಿಡಿ. ಈಗ ಆಲೂ ಕಬಾಬ್ ರೆಡಿಯಾಗಿದೆ, ಸರ್ವ್ ಮಾಡೋಣ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಆಲೂ ಕಬಾಬ್ ಮಾಡ್ಬೋದಂತ. ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.